ನೀನೆ ಗರತಿ ನೀನೆ ರತಿ ಎದೆ ಎದೆಗೂ ಹೂವಾರತಿ ನೀನಿರದಿರೆ ಲೋಕದ ಗತಿ ದುರ್ಗತಿ ಮೃತಿ ದೇವರ ಗತಿ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ಜೈ ಶ್ರೀ ಗುರುವೇ. ಯಾರ ಸಾನ್ನಿಧ್ಯದಿಂದ ಈ ಸಭೆಗೊಂದು ಘನತೆ ಪಾವಿತ್ರ್ಯ ಪ್ರಾಪ್ತವಾಗಿದೆಯೋ ಆ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸಿ, ಪರಮ ಪೂಜ್ಯರಾದ ಶ್ರೀ ರಾಮಕೃಷ್ಣ ಆಶ್ರಮದ ಮೈಸೂರು ಶಾಖೆಯ ಅಧ್ಯಕ್ಷರಾದ ಸ್ವಾಮಿ ಶ್ರೀ ಶ್ರೀ ಮುಕ್ತಿದಾನಂದಜಿ ಮಹಾರಾಜ್ ಅವರ ಪಾದಾರವಿಂದಗಳಲ್ಲಿ, ಚಂದ್ರವನ ಆಶ್ರಮದ ಶ್ರೀ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿಗಳ ಪಾದಾರವಿಂದಗಳಲ್ಲಿ, ಆದಿಚುಂಚನಗಿರಿ ಶ್ರೀಮಠದ ಮೈಸೂರು ಶಾಖೆಯ ಕಾರ್ಯದರ್ಶಿಗಳಾದ ಪೂಜ್ಯ ಶ್ರೀ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ಸಭೆಯಲ್ಲಿ ಬಹಳ ಜನ ಇದ್ದಾರೆ, ಎಲ್ಲರ ಹೆಸರನ್ನು ಹೇಳೋದ್ರ ಬದಲು ಸಭೆಯಲ್ಲಿರುವ ಗಣ್ಯರೇ, ವೇದಿಕೆ ಮೇಲಿರುವ ಗಣ್ಯರೇ, ಎಲ್ಲರಿಗೂ ನಮಸ್ಕಾರ. ಹಲೋ. ಮಿಲಿಟರಿ ಹೋಟ್ಲಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಬೀದಿ ಹೋಗೋರಿಗೆ ಬೇರೆ ವಾಸನೆ ಬರ್ತದೆ. ಅದು ಮಿಲಿಟರಿ ಹೋಟ್ಲ್ ಅಲ್ವಾ, ಅದರಿಂದ ಉಪ್ಪಿಟ್ಟು ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳೋದಿಲ್ಲ ಅವರು. ಯಾಕೆ ಹೀಗೆ ಹೇಳ್ಬೇಕು ಅಂತ ಅನಿಸ್ತು ಅಂದ್ರೆ, GT ದೇವೇಗೌಡರನ್ನ ಮಧ್ಯದಲ್ಲಿ ಕೂರಿಸ್ಕೊಂಡು ನಾವು ಯಾವ ಕಾರ್ಯಕ್ರಮ ಮಾಡಿದ್ರು ಬೇರೆ ಯಾರಿಗೂ ಒಂಚೂರು ರಾಜಕಾರಣದ ವಾಸನೆ ಬಂತು. ಇದು ಹಾಗಾಗಬಾರ್ದು ಅಂತ ಸ್ವತಃ GT ದೇವೇಗೌಡರು ಮತ್ತು ನಾವೆಲ್ಲರೂ ಪ್ರಯತ್ನ ಪಟ್ಟಿದ್ದೀವಿ. ತಾವೆಲ್ಲರೂ ಬಹಳ ಸೂಕ್ಷ್ಮವಾಗಿ ವೇದಿಕೆಯನ್ನು ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಈ ಕಾರ್ಯಕ್ರಮದಲ್ಲಿ ಯಾರು ಬಂದಿದ್ದಾರೆ ಮತ್ತು ಅವ್ರು ಏನು ಮಾತಾಡಬಹುದು. ಈ ಕಾರ್ಯಕ್ರಮಕ್ಕೆ ಬೇರೆದೇ ಒಂದು ಉದ್ದೇಶ ಇದೆ ಅಂತ ನಮ್ಗೆ ಅನಿಸಿದ್ರೆ ನಮ್ಗೆ ಬಹಳ ಸಂತೋಷ ಆಗುತ್ತೆ. ಬಂಧುಗಳೇ, ಬಹಳ ಸ್ಫುಟವಾಗಿ ಮಾತುಗಳನ್ನ ಹೇಳ್ಬಿಡ್ತೀನಿ. ಲಲಿತಕ್ಕ ಅವರಿಗೆ ಅಭಿನಂದನೆ ಅನ್ನೋದು ಒಂದು ನೆಪ, ಮತ್ತು ಅವರಿಗೆ ಅಭಿನಂದನೆ ಮಾಡೋದಕ್ಕೆ ಅವರಿಗೊಂದು ಸಹಕಾರಕ್ಕೆ ಸಂಬಂಧಪಟ್ಟಂತ ಒಂದು ಒಳ್ಳೆಯ ಪ್ರಶಸ್ತಿ ಬಂದಿದೆ ಅನ್ನುವುದು ಕೂಡ ಒಂದು ನೆಪ. ನಾವು ಈ ನೆಪವನ್ನ ಇಟ್ಕೊಂಡು ಈ ಮನೆಯ ತಪಸ್ವಿನಿಯನ್ನ ಗೌರವಿಸುವಂತ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮನೆಯ ತಪಸ್ವಿನಿ ಅನ್ನೋದು ಕುವೆಂಪು ಅವರು ಹೇಳಿದಂತ ಒಂದು ಶಬ್ದ. ಮನೆಯಲ್ಲಿರುವ ಗೃಹಿಣಿಯರನ್ನ ಅವರು ಮನೆಯ ತಪಸ್ವಿನಿ ಅಂತ ಕರೀತಾರೆ. ದಯವಿಟ್ಟು ತಾವು ಸಾವಧಾನದಿಂದ ಆಲಿಸಬೇಕು. ಮನೆಯಲ್ಲಿರುವ ಗೃಹಿಣಿಯರನ್ನ ಕುರಿತು ಕುವೆಂಪು ಅವರು ಎಷ್ಟು ಪೂಜ್ಯ ಭಾವದಿಂದ ಒಂದು ಪದ್ಯ ಬರೆದಿದ್ದಾರೆ ಅಂದ್ರೆ, ನಾನು ಎಲ್ಲ ಉದ್ದದ ಪದ್ಯ ಓದೋದಿಲ್ಲ, ಕೆಲವು ಸಾಲುಗಳನ್ನು ಮಾತ್ರ ಓದ್ತೀನಿ. ಎಷ್ಟು ಚಂದವಾದ ಮಾತು ಗಮನಿಸಿ. ಮನೆಯಲ್ಲಿ ನೀನಾಗಿ ಹೇ ಗೃಹಶ್ರೀ, ಹೆಸರಿಲ್ಲದ ಹೆಸರು ನಿನಗೆ ಗೃಹಸ್ಥಿ. ಹೇ ದಿವ್ಯ ಸಾಮಾನ್ಯೆ, ಹೇ ಭವ್ಯೆ ದೇವಮಾನ್ಯೆ, ಚಿರಂತನ ಅಕೀರ್ತಿ ಕನ್ಯೆ, ಅನ್ನಪೂರ್ಣೆ ಅಹಂ ಶೂನ್ಯೆ, ನಮೋ ನಿನಗೆ ನಿತ್ಯ ಧನ್ಯೆ. ಅಡುಗೆ ಮನೆಯ ಪರ್ಣಶಾಲೆ, ವಲಯ ಅಗ್ನಿ ಮುಖಜ್ವಾಲೆ, ಬಿಡುವಿಲ್ಲದ ಕಟು ತಪಸ್ಯೆ, ಹುಣ್ಣಿಮೆಯು ಅಮಾವಾಸ್ಯೆ, ಆದರೂ ಅಧೀನಾಸ್ಯೆ, ನೀನೆ ನಮಗೆ ಧೈರ್ಯ ಆಶೆ, ನಿನ್ನ ಪಾದಕ್ಕಿದೋ ಪೂಜೆ. ಗಮನಿಸಿ ಸಾಲ. ನಿನ್ನ ಪಾದಕ್ಕಿದೋ ಪೂಜೆ, ಪೂತ ಕವನ ಧವಳಲಾಜೆ, ಬೆಂಕಿ ಹೊಗೆ ಹೊಗೆ ಬೆಂಕಿ, ಮಸಿ ಮುಸುರೆ ಮುಸುರೆ ಮಸಿ, ಆದರೇನು ನಿಶ್ಶಂಕೆ. ಚೌಧುರಾಣಿ ಮಹೀಯಸಿ, ನೀನೆ ಗರತಿ ನೀನೆ ರತಿ, ಎದೆ ಎದೆಗೂ ಹೂವಾರತಿ,
ನೀನಿರದಿರೆ ಲೋಕದ ಗತಿ ದುರ್ಗತಿ ಮೃತಿ ದೇವರ ಗತಿ. ರಕ್ಷಿಸುವೋ ದೈನಂದಿನ ಸಂಸಾರದ ರಸರೂಪದ ಚಿರತಾಪಸಿ ಸುರರೂಪಸಿ ಯತಿ ಸತಿ ಶಿವೆ ಓ ಪಾರ್ವತಿ. ತಾಳುತ್ತಿದೆ ಬಾಳುತ್ತಿದೆ ನಿನ್ನಿಂದೆಮ್ಮ ಇಳೆ, ಹೇ ದಿವ್ಯೆ ಸಾಮಾನ್ಯೆ ಮನೆ ಮನೆಯ ಊರ್ಮಿಳೆ. ಗೃಹಿಣಿ ಗರತಿ ದೇವಿ ತಾಯಿ ಹೆಸರಿಲ್ಲದ ಮಹಿಳೆ, ಮಣಿವೆನು ಇದೋ ನಿನ್ನಡಿಗಿ ಹುಸಿವೆಸರಿಗೆ ಮರುಳಾಗದ ದೇವರಲ್ಲದ ಹಸುಳೆ. ಸೌಖ್ಯದ ನೆಲೆ ಶಾಂತಿಯ ಮನೆ ಸೌಂದರ್ಯದ ಶಿವಮಂದಿರೆ, ಸಾಮಾನ್ಯದ ಸಿರಿತವರೆ ಹಿಡಿಯದಿರಲಿ ನಿನಗವರ ಹೊಗಳಿಕೆಯ ಕೀರ್ತಿಯ ಶನಿ. ಗೃಹ 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 ತಪಸ್ವಿನಿ, ಪತ್ರಿಕೆಗಳ ದಪ್ಪಕ್ಷರ ಮೇನ್ ಚಿತ್ರದ ಕ್ಷಣಿಕಕ್ಕೆ ನೀ ಬೆಪ್ಪಾಗದೆ ಹೇ ಜನನಿ ಒಪ್ಪಾಗಿರು ಒಲವಾಗಿರು. ನಿಜ ಮತದಲ್ಲಿ ರುಜು ಪಥದಲ್ಲಿ ನಡೆಸೆಮ್ಮನು ಋತದರ್ಶಿನಿ, ಹೇ ಮನುಕುಲ ಕಲ್ಯಾಣಿ. ಎಂತ ಅದ್ಭುತವಾದ ಕ್ರಮ ಬಂದಿದ್ದಾರೆ. ನಾನು ಅದಕ್ಕೆ ಹೇಳಿದೆ, ಲಲಿತಕ್ಕ ಒಂದು ನೆಪ ಅಷ್ಟೇ. ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮ ಸ್ನೇಹಿತರೆಲ್ಲ ಆಲೋಚನೆ ಮಾಡಿ ಜಿ ಟಿ ದೇವೇಗೌಡರಿಗೆ ಹೋದಾಗ ಮೊದಲನೇ ಸಲ ಗದರ್ಸ್ಕೊಡ್ಸ್ಬಿಟ್ರು. ಏನ್ ಬುದ್ಧಿ ಇದೆ ಅಂದ್ರು ನಿಮ್ಗೆ, ಯಾತ ಕಾರ್ಯಕ್ರಮ ಮಾಡಬೇಕು, ನಾವು ನಮ್ಮನೆಯವ್ರನ್ನ ಕೂತ್ಕೊಂಡು ಸನ್ಮಾನ ಮಾಡಿಸ್ಕೊಂಡು ಇವೆಲ್ಲ ಏನು ಅವೆಲ್ಲ ಬೇಡ ಹೋಗಿ. ಆಮೇಲೆ ಲಲಿತಕ್ಕ ಅವ್ರ ಹತ್ರ ಹೋದ್ರು. ಅವ್ರಿಗೆ ಸಾರ್ವಜನಿಕವಾಗಿ ಹೀಗೆಲ್ಲ ಪ್ರಕಟವಾಗೋದಕ್ಕೆ ಸಂಕೋಚ. ಆದ್ರಿಂದ ಅವರು ಇಲ್ಲ ಇಲ್ಲ ಅವೆಲ್ಲ ಆಗೋದಿಲ್ಲ ಬೇಡ. ಆಮೇಲೆ ಅವ್ರನ್ನ ಒಪ್ಸಿದ್ರು. ಯಾಕೆ ಒಪ್ಕೊಂಡ್ರು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಜಿ ಟಿ ದೇವೇಗೌಡರು ಯಾಕೆ ಒಪ್ಕೊಂಡ್ರು? ಅಯ್ಯೋ ಈ ಹುಡುಗರು ಹಿಂಸೆ ಮಾಡ್ಬಿಟ್ರು ಇನ್ನೇನ್ ಮಾಡ್ಲಿ ಒಪ್ಕೊಳ್ಳಿ ಅಂತ ಅಲ್ಲ, ಹಂಗಲ್ಲ. ನಿಮ್ಗೆ ಗೊತ್ತಿರ್ಬೇಕಲ್ಲ, ಈ ಗಂಡಸ್ರು ಏನ್ ಮಾಡ್ತಾರೆ ಅಂದ್ರೆ, ಯಾವತ್ತಾದ್ರೂ ಹೆಣ್ಮಕ್ಳನ್ನ ಒಂದ್ ದಿವಸ ಸಿಟಿ ಕರ್ಕೊಂಡು ಹೋಗಿ ಸುತ್ತಾಡ್ಸ್ಕೊಂಡ್ ಬಂದ್ಬಿಡ್ತಾರೆ. ಇನ್ನೊಂದ್ ತಿಂಗಳು ಮಾತಾಡಂಗಿಲ್ಲ ಅವರು. ಅವತ್ ಕರ್ಕೊಂಡು ಹೋಗಿರ್ಲಿಲ್ವಾ ನಿನ್ನ ಅನ್ಬೋದು, ಅವತ್ ಸಿಟಿ ಕರ್ಕೊಂಡು ಹೋಗಿರ್ಲಿಲ್ವಾ, ಅವತ್ ಸೀರೆ ತಗೊಂಡಿಲ್ವಾ, ಅವತ್ ಅಂಗಡಿ ಕರ್ಕೊಂಡು ಹೋಗಿರ್ಲಿಲ್ವಾ, ಹೋಟ್ಲ್ ಕರ್ಕೊಂಡಿಲ್ವಾ ಅಂತ ಇನ್ನೊಂದೊಂದು ಮುಂದೆ 2 ತಿಂಗಳು ನಡೆಸ್ಬೋದು. ಜಿ ಟಿ ದೇವೇಗೌಡರು ಹುನ್ನಾರು ಇದೇ ಇರ್ತದೆ. ಅದರಿಂದ ಒಂದು ಮಾಡ್ಬಿಡೋಣ, ಬಹಳ ಕಷ್ಟಪಟ್ಟಿದ್ದಾರೆ ಅಂತ ಎಲ್ಲ ಅಂತಾರೆ. ಹೀಗೇನೋ ಏನೋ ಮಾಡ್ತಾ ಇದ್ದಾರೆ ಅಂದ್ರೆ ಮಾಡ್ಕೊಳ್ಳಿ ಬಿಡಿ. ನನಗೆ ಒಂದು ಮಾತು ನನ್ನ ಹೃದಯವನ್ನು ತುಂಬಾ ತಾಕಿತ್ತು. ಈ ಪುಸ್ತಕದ ಹಿಂದ್ಗಡೆ ಪುಟದಲ್ಲಿ ಒಂದು ಬ್ಲರ್ಬ್ ನಾನು ಬರೆದಿದ್ದೀನಿ, ಇನ್ವಿಟೇಷನ್ ಅದು ಬರೆದಿದ್ದೀನಿ. ಅದನ್ನು ಬರೆದ ಮೇಲೆ ಅದು ಪ್ರಿಂಟ್ ಹೋಗೋದಕ್ಕೆ ಮುಂಚೆ ಜಿ ಟಿ ದೇವೇಗೌಡರು ಒಂದ್ಸಲ ಓದಿದ್ರು. ಇವೆಲ್ಲ ಆಫ್ ದಿ ರೆಕಾರ್ಡ್ ಮಾತುಗಳು. ಅವ್ರು ಏನಂದ್ರು ಗೊತ್ತಾ, ಕೃಷ್ಣೇಗೌಡ್ರೆ ಅವಳು ಇಷ್ಟೆಲ್ಲ ಕಷ್ಟಪಟ್ಟವಳೆ ಅಂತ ನಾನು ಯೋಚನೆ ಮಾಡಿಲ್ಲ. ನಮ್ಮ ಪಾಡಿಗೆ ನಾವು ನಮ್ಮ ರಾಜಕೀಯ ಬೆಳಿಗ್ಗೆ ಅಂದ್ರೆ ಯಾರ ಜೊತೆ ಹೋಗ್ತೀವಿ, ಏನೋ ಕೆಲಸ ಮಾಡ್ತೀವಿ ಬರ್ತೀವಿ. ಇಷ್ಟೆಲ್ಲ ಕಷ್ಟ ನಾವು ಯೋಚನೆ ಮಾಡಕ್ ಅನ್ಸತ್ತಿಲ್ಲ ನನಗೆ. ಯಾವತ್ತೂ ನಾನು ಕೂತ್ಕೊಂಡು ಊರವ್ರ ಕಷ್ಟ ಸುಖ ಎಲ್ಲ ಮಾತಾಡಿದ್ದೀನಿ. ಯಾರಿಗೋ ಏನೋ ಅಂದ್ರೆ ಓಡೋಗಿದ್ದೀನಿ. ನಮ್ಮನೇಲಿ ನನ್ನ ಹೆಂಡತಿ ಜೊತೆ ಕೂತ್ಕೊಂಡು ಕಷ್ಟ ಸುಖ ಮಾತಾಡಿಲ್ಲ. ನಮ್ಮ ಮನೆ ಕತೆ ಏನು ಅಂತ ಕೇಳಿಲ್ಲ. ನಮ್ಮ ದುಡ್ಡು ಕಾಸು ಆದಾಯ ನಷ್ಟ ಮಾತೇ ಆಡಿಲ್ಲ ನಾವು. ಅದು ಹೆಂಗೋ ಸಂಸಾರ ನಡ್ಕೊಂಡ್ ಬಂದ್ಬಿಟ್ಟಿದೆ. ನನಗೆ ಓದ್ತಾ 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 ಅದೆಲ್ಲ ನೆನಪಾಯ್ತು ನನಗೆ. ಆಮೇಲೆ ನನ್ನ ಲಲಿತಕ್ಕ ಅವ್ರ ಹತ್ರ ಸುಮ್ಮನೆ ಮಾತಾಡ್ತಿದ್ದೆ. ಸುಮ್ಮನೆ ಮಾತಾಡ್ತಾ ಇದ್ದೀನಿ, ಸುಮ್ಮನೆ ಕಷ್ಟ ಸುಖ ಮಾತಾಡಕ್ ಬಂದೆ ಅಕ್ಕ ಅಂತ ಮಾತಾಡ್ತಿದ್ದೆ. ನಾನು ಸುಮ್ಮನೆ ಕೇಳಿದೆ, ಅಕ್ಕ ಮಕ್ಕಳನ್ನ ಏನಾರ ಸ್ಕೂಲಿಗೆ ಸೇರ್ಸಕ್ಕೆ ಗೌಡ್ರು ಬಂದಿದ್ರ? ಅವ್ರು ಹೇಳಿದ್ರು, ಯಾರ್ದೋ ಮಕ್ಕಳು ಸ್ಕೂಲಿಗೆ ಸೇರ್ಸಕ್ಕೆ ಇವರೇ ಹೋಗಿ ಬಂದಿದ್ರು. ಅವಾಗ ನನ್ನ ದೊಡ್ಡ ಮಗಳು ಸ್ಕೂಲಿಗೆ ಸೇರ್ಕೊಂಡಾಗ ಮಾತ್ರ ಬಂದ್ರು. ಆಮೇಲೆ ಅವ್ರು ಯಾವ ಕ್ಲಾಸ್ ಅಂತಲೂ ಗೊತ್ತಿರ್ಲಿಲ್ಲ. ಅವ್ರಿಗೆ ಏನು ಅಂತವ್ರೆ ಯಾವ ಕ್ಲಾಸ್ ಅಂತಲೂ ಗೊತ್ತಿರ್ಲಿಲ್ಲ. ಒಂದ್ ದಿವಸ ಮಕ್ಕಳು ಸ್ಕೂಲಿಗೆ ಬಂದು ವಿಚಾರಿಸ್ತಿಲ್ಲ. ಬಂಧುಗಳೇ, ನಾನು ಯಾಕೆ ಈ ಮಾತುಗಳು ಹೇಳ್ತಿದ್ದಿದ್ರೆ, ಬಹಳಷ್ಟು ಜನ ಅಂತ ಹೇಳ್ತಿದ್ದೀನಿ ನಾನು ಕಾನ್ಶಿಯಸ್ ಆಗಿ. ಬಹಳಷ್ಟು ಜನ ರಾಜಕಾರಣಿಯರ ಪತ್ನಿಯರಿಗೆ ಪ್ರತಿನಿತ್ಯ ಮನೆಯಲ್ಲಿ ಒಂದು ಬೇಗುದಿ ಇರುತ್ತೆ.
ನಮ್ಗೆ ಯಾರಿಗೂ ಕಾಣಿಸ್ತೇ ಇಲ್ಲ. ಈ ಕಾರ್ಯಕ್ರಮದ ಜೊತೆಗೆ ನೀವಿರಿ ಅಂತ ನಾನು ಕೇಳಿದಾಗ ನಾನು ಒಪ್ಕೊಂಡಿದ್ದು ಒಂದೇ ಕಾರಣಕ್ಕೆ, ಈ ಬೇಗುದಿಯನ್ನು ಕುರಿತು ಮಾತಾಡಬೇಕು. ಆಮೇಲೆ ನಾವು ಎಷ್ಟೋ ಜನ ಮಹಿಳೆಯರು ನೋಡಿರ್ತೀವಲ್ಲ, ಲಲಿತಕ್ಕ ನಮ್ಮೆಲ್ಲರ ಮನಸ್ಸಿನಲ್ಲಿ ಉಳಿಯೋದು ಅದೊಂದು ಪ್ರಶಾಂತವಾದ ಮುಖಮಂಡಲದಿಂದ, ತಾಳ್ಮೆಯ ಮಾತಿಂದ. ಯಾರಿಗಾದ್ರೂ ನಾನಿಲ್ಲಿ ಆ ಸಾಲುಗಳನ್ನು ಬರೆದಿದ್ದೀನಿ. ಈ ಯಾರಾದ್ರೂ ಅಕ್ಕ ಅಣ್ಣ ಅಂತ ಕರೀತಾರಲ್ಲ ನಮ್ಮ ಭಾಷೆಯಲ್ಲಿ, ಅಕ್ಕ ಅಣ್ಣ ಅಂದ್ರೆ ನಮ್ಗಿಂತ ಹಿರಿಯೋರು ಅಂತೇನಲ್ಲ, ನಮ್ಗೆ ಅಕ್ಕ ಅಂತ ಅನಿಸ್ಬೇಕು ಅಂದ್ರೆ ಅಂತೀವಿ ಅಷ್ಟೇ. ನಮ್ಮ ಪ್ರೇಮಶಂಕರಿ ಅವರು ಕೂತಾರ, ನಮ್ಮ ಏರಿಯಾದಲ್ಲೆಲ್ಲ ಪ್ರೇಮಕ್ಕ ಅಂತಾರ, ಅಕ್ಕ ಅನ್ಬೇಕು ಅಂತ ಅಂತಾರೆ ಅಷ್ಟೇ ಜನ. ಅದೇ ನಮ್ಗಿಂತ ದೊಡ್ಡವರಾಗಿರ್ಬೇಕು ಅಂತೇನಿಲ್ಲ. ಅಕ್ಕ ಅನ್ನುವುದು ಒಂದು ಯೋಗ್ಯತೆ, ಒಂದು ಅರ್ಹತೆ. ದುಡ್ಡು ಕೊಟ್ರೆ ಅಕ್ಕ ಆಗಲ್ಲ, ಬೇರೆಯವರು ಸಹಾಯ ಮಾಡಿದ್ರೆ ಅಕ್ಕ ಆಗಲ್ಲ. ಆದ್ರೆ ಅವ್ರ ಹತ್ರ ಹೋಗಿ ಕೂತು ಮಾತಾಡಿದಾಗ ಮನಸ್ಸಿಗೊಂದು ಸಮಾಧಾನ ಆದ್ರೆ, ನಿಮ್ ಜೊತೆ ಒಂದು ಆಪ್ತತೆಯಿಂದ ಮಾತಾಡಿದ್ರೆ, ಒಂದು ಪ್ರೀತಿಯಿಂದ ಮಾತಾಡಿದ್ರೆ, ಆವಾಗ ಇವ್ರನ್ನ ಅಕ್ಕ ಅನ್ಬೇಕು ಅಂತ ಅನಿಸ್ಬಿಡುತ್ತೆ. ವಯಸ್ಸಲ್ಲಿ ನನಗಿಂತ ಚಿಕ್ಕವರು, ನಾನು ಈಗ ಬಹಳ ಕಾಲದಿಂದ ಅವ್ರನ್ನ ಅಕ್ಕ ಅಂತಾನೆ ಮಾತಾಡ್ತೀನಿ ಸಿಕ್ಕಿದಾಗ. ಅಕ್ಕ ಅನ್ನೋದು ಒಂದು ಯೋಗ್ಯತೆ ಅಷ್ಟೇ, ಒಂದು ಅರ್ಹತೆ. ನಾನು ಹೇಳಿದೆ, ಈ ಜಿ ಟಿ ದೇವೇಗೌಡರಂಥವ್ರ ಮನೆಯಲ್ಲಿ ಹೆಣ್ಮಕ್ಳು ನಿಭಾಯಿಸೋದು ಬಹಳ ಕಷ್ಟ. ಇವ್ರ ರಾಜಕಾರಣ ಸ್ಟೈಲ್ ತುಂಬಾ ಜನಕ್ಕೆ ಇಲ್ಲಿರೋರು ಬಹಳ ಜನ ಗೊತ್ತು, ಕುಮಾರ್ ಇದ್ದಾರೆ, ಇವರೆಲ್ಲ ನೋಡಿದಿರಿ, ಅವ್ರ ಸ್ಟೈಲೇ ಚಂದ. ಆಮೇಲೆ ನಮ್ಮ ರಾಜಕಾರಣಿಗಳು ಒಂದು 1000 ಜನ ಇದ್ರೆ 1000 ಜನಕ್ಕೂ 1000 ಸ್ಟೈಲ್ ಇರ್ತಾರೆ, ಎಲ್ಲ ಬೇರೆ ಬೇರೆ ತರನೇ ಇರ್ತಾರೆ. ಯಾವ ರಾಜಕಾರಣಿಗಳು ಒಬ್ಬ ಇನ್ನೊಬ್ಬನ ಕಾಪಿ ಅಲ್ಲ, ಬೇರೆ ತರನೇ ಇರ್ತಾರೆ. ಕೆಲವು ರಾಜಕಾರಣಿಗಳು ಜನಗಳ ಹತ್ರ ಅಣ್ಣ, ಅಕ್ಕ, ಚಿಕ್ಕಪ್ಪ, ದೊಡ್ಡಪ್ಪ ಅಂತ ಮಾತಾಡ್ತಾರೆ, ಅವ್ರು ಬೇರೆ ತರ. ಜಿ ಟಿ ದೇವೇಗೌಡರು ಬೇರೆ ಮಾಡಿದ್ರು, ನನ್ನ ಮಗನೇ ನೀನು ಮಾತಾಡ್ತಾರೆ ಬದ್ದಿದ್ದಾಗೆ. ಹಿಂಗ್ ಮಾತಾಡಿದ್ರು ಇವ್ರ ಹತ್ರ ಬರ್ತಿರ್ತಾರೆ. ನಾನು ಸ್ಟೇಜ್ ಮೇಲೆ ಹೇಳ್ಬೋದು ಅಂತ ಬರೀ ಅಷ್ಟೇ ಹೇಳಿದ್ದೀನಿ, ಇನ್ನೂ ಏನೇನು ಅಂತಾರೆ. ಆದ್ರೂ ಅವ್ರ ಹತ್ರ ಬರ್ತಾರೆ. ಒಂದು ಪ್ರಸಂಗ ಹೇಳ್ತೀನಿ, ತಮಾಷೆಯಾಗಿದೆ. ಅನಾರೊಬ್ಬ ಬಂದ ಬೆಳಗ್ಗೆ, ನಾನು ಇದ್ದೆ ಅವತ್ತೇನೋ ಮನೆಯಲ್ಲಿ ಇದ್ದೆ. ಅನಾರು ಬಂದ, ಅಣ್ಣ ನಮ್ಮ ಹುಡುಗ ಊರಲ್ಲಿ ಗಲಾಟೆ ಮಾಡ್ಕೊಬಿಟ್ಟವ್ರೆ, ಪೊಲೀಸ್ನವ್ರು ಹಿಡ್ಕೊಬಿಟ್ಟವ್ರೆ, ಬಿಳ್ಕೆರಲ್ಲಿ ಒಂದು ಮಾತು ಹೇಳ್ಬೇಕಾಣ. ಇವರು ಜಗಳ ಬಿದ್ದುಬಿಟ್ರು. ಅಂದಮೇಲೆ ನನ್ನ ಮಕ್ಕಳ ನಿಮ್ ಕಥೆನೇ ಆಯ್ತು, ಊರಲ್ಲೆಲ್ಲ ಕುಂಡ್ ನನ್ನ ಮಕ್ಳು ನೀವು ಗಲಾಟೆ ಮಾಡ್ಕೊಂಡಿದ್ದೀರಿ, ನೀವು ಇನ್ಮೇಲೆ ಬಿಡ್ಸೋದೇ ಇಲ್ಲ, ವದಿ ಇರ್ತೀನಿ ಪೊಲೀಸ್ನವ್ರಿಗೆ ಅಂದ್ರು. ಅಣ್ಣ ನಿಂದ ಅಮ್ಮ ಆಯ್ತು ಕಣ ಕುದುರ, ನಿಮ್ದ ಅತಿ ಆಗೋಯ್ತು, ನಿಮ್ಮ ಅಣ್ಣ ತಂದಿರ್ದು ಅಂದ್ರೆ ಫೋನ್ ಇಟ್ಕೊಂಡವ್ರೆ. ಅವಾಗೆಲ್ಲ ಮೊಬೈಲ್ ಫೋನ್ ಇಲ್ಲ, ಫೋನ್ ಇಟ್ಕೊಂಡವ್ರೆ. ಇನ್ನೊಂದು ದಿವಸ ಏನಾದ್ರು ಬಂದ್ರೆ ನಾನೇ ಒದಿಸ್ತೀನಿ ನನ್ನ ಮಗನೇ ಅಂತಾರೆ. ಆಮೇಲೆ ಇನ್ಸ್ಪೆಕ್ಟ್ರ, ನಮ್ಮ ಹುಡುಗ, ಒಳ್ಳೆ ಹುಡುಗ ಪಾಪ, ಅವನು ಏನೋ ಗಲಾಟೆ ಮಾಡ್ಕೊಬಿಟ್ಟವನೆ, ಒಂಚೂರು ಬೈದ್ಬಿಟ್ಟು ಕಳಿಸ್ಬಿಡಿ, ಇವತ್ತು ಬೇಡ, ಮುಂದಿನ ಸಲ ಏನಾದ್ರು ತಪ್ಪು ಮಾಡಿದ್ರೆ ಇಲ್ಲಿ ನನ್ನ ಮಗನೇ ನೀನು ಏನಾರ ಇನ್ನೊಂದ್ಸತಿ ಬಂದ್ರೆ ಒದಿಸ್ತೀನಿ ನಾನೇ ಅಂತ ಬೈತಾರೆ. ಇದು ತೆಗೆದ್ಬಿಟ್ಟು ಒಳ್ಳೆ ಹುಡುಗ, ನಮ್ಮ ಹುಡುಗಯ್ಯ ಅಂತ ಮಾತಾಡ್ತಾರೆ. ರಾಜಕಾರಣಿಗಳ ಸ್ಟೈಲ್ಗಳು ಹಿಂಗಿರ್ತಾರೆ, ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ. ಒಂದೊಂದ್ಸಲ ಯಾರೋ ಒಬ್ಬರಿಗೆ 2 ಸಲ 3 ಸಲ ಕೆಲಸ ಮಾಡಿರ್ತಾರೆ, ಆಗಿಲ್ಲ, ಕೆಲವು ಆಗೋದಿಲ್ಲ, ಹೋಗೋದಿಲ್ಲ, ಆಗಲ್ಲ, ಹೋಗ ನನ್ನ ಮನೆ ಇರ್ತಾರೆ. ಅವ್ನಿಗೆ 4-5 ಸಲ ಕೆಲಸ ಆಗಿರುತ್ತೆ, 1 ಸಲ ಕೆಲಸ ಆಗಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ಏನ್ ಇವ್ರಿಗೆ ನಾವು ಬೆಳಗಾನ ತಿರ್ತೀವಿ, ಓಟ್ ಹಾಕಿಸ್ತೀವಿ, ನೋಡಿ ಇವ್ರಿಗೆ ನಾವು ಟೈಮಲ್ಲಿ ಇಲ್ಲ ಅಂದ್ಬಿಟ್ಟು ಅನ್ಕೊಂಡು ಹೋಯ್ತಾನೆ. ಬಂದ್ರೆ ಆ ಟೈಮಲ್ಲಿ ಅವ್ರಿಗೊಂದು ನೆರಳು ಬೇಕಾಗಿರುತ್ತೆ. ಆ ನೆರಳಿನ ಹೆಸರಲ್ಲಿ ಇರ್ತಕ್ಕಂಥ ಆ ನೆರಳಿನ ಹೆಸರು ಇವನ್ ಸಿಟ್ಟು ಮಾಡ್ಕೊಂಡೇ ಇರ್ತಾನೆ. ಈಗ ಅಂದ್ಬಿಟ್ರು ಗೌಡ್ರನ್ ಸಿಟ್ಟು ಮಾಡ್ಕೊಂಡಿರ್ತಾನೆ. ಅವಾಗ ನೀವ್ಯಾಕೆ ಈಗ ಹೋಗಿ ಅವ್ರಿಗೆ ಮಾತಾಡ್ಸಿದ್ರಿ, ಸುಂದರಿ ಮಾಡ್ತಾರೆ, ಮಾಡ್ಲಿ ಬಿಡ್ತಾರೆ, ಆಮೇಲೆ ಮಾತಾಡ್ತೀನಿ ಸುಂದರಿ. ಇವ್ರು ಮಾತಾಡೋದು ಅಷ್ಟ್ರಾಗೆ ಐತೆ, ಕೂತ್ಕೊಳ್ಳಿ, ಒಂಚೂರು ಕಾಫಿ ಕುಡಿದ್ವಿ, ದೋಸೆ ತಿನ್ನಿ ತಂದು ಅವ್ನ ಸಮಾಧಾನ ಮಾಡಿ ಕಳಿಸ್ತಾರೆ. ಬಹಳಷ್ಟು ಜನ ರಾಜಕಾರಣಿಗಳ ಪತ್ನಿಯರಿಗೆ ಈ ಸಮಸ್ಯೆಗಳಿರ್ತವೆ. ಆಮೇಲೆ ರಾಜಕಾರಣಿಗಳಿಗೆ ಯಾರ ಮೇಲೋ ಸಿಟ್ಟು, ಯಾರ ಮೇಲೋ ದ್ವೇಷ, ಯಾರ ಮೇಲೋ ಪ್ರೀತಿ, ಏನೇನೋ ಇರ್ತಾವ. ಆದ್ರೆ ಹೆಣ್ಮಕ್ಳಿಗೆ ಅದೇನೋ ಗೊತ್ತಿರೋದಿಲ್ಲ, ಇವ್ರಿಗೆ ಗೊತ್ತಿರುತ್ತೆ. ಅಥವಾ ಯಾರನ್ನಾದ್ರೂ ಫೇಸ್ ಮಾಡೋದಕ್ಕೆ ಅವ್ರು ಪ್ರಿಪೇರ್ ಆಗಿರ್ತಾರೆ, ಇವ್ರಿಗೆ ಯಾವ ಪ್ರಿಪರೇಷನ್ ಇರೋದಿಲ್ಲ. ಇವ್ರ ಪಾಟಿಗೆ ಇವ್ರ ಮನೇಲಿ ಇರ್ತಾರೆ. ಆದ್ರೆ ಅವ್ರ ಮನೆಗೆ ಬಂದಾಗ ಅವ್ರನ್ನ ಫೇಸ್ ಮಾಡಬೇಕು, ಬಹಳ ಟ್ಯಾಕ್ಟ್ಫುಲ್ ಆಗಿ ಡೀಲ್ ಮಾಡಬೇಕು. ಲಲಿತಕ್ಕ ಅದನ್ನ ಇದೊಂದು ತಂತ್ರ ಅಂತ ಮಾಡೋದಿಲ್ಲ.
ಐ ಮೀನ್ ಅವ್ರ ಸ್ವಭಾವದಲ್ಲಿದೆ, ಅವ್ರ ಸ್ವಭಾವದಲ್ಲಿದೆ. ಅದರಿಂದನೇ ಅವರ ಸ್ವಭಾವ ಸೌಶೀಲ್ಯ ಇದಕ್ಕೆ ನಾವೆಲ್ಲರೂ ಮನಸ್ಸೋತು ಸಾರ್ವಜನಿಕವಾಗಿ ಅವರನ್ನ ಗೌರವಿಸುವ ನೆಪದಲ್ಲಿ ಅಂಥ ಗುಣ ಇರುವ ಎಲ್ಲ ಹೆಣ್ಣುಮಕ್ಕಳನ್ನು ಗೌರವಿಸಬೇಕು ಅಂತ ಅನ್ಕೊಂಡು. ಇನ್ನೊಂದು ವೇದಿಕೆ ಮೇಲೆ ನೀವು ಗಮನಿಸಿ, ಬಹಳ ಆಸ್ಥೆಯಿಂದ ಮೈಸೂರು ಜನ ಇವ್ರ ಮಾತುಗಳನ್ನ ಕೇಳಲೇಬೇಕು, ಇವರನ್ನು ನೋಡಬೇಕು ಅಂತ ಹೇಳಿಯೇ ನಾವು ಅತಿಥಿಗಳನ್ನ ಆಹ್ವಾನಿಸಿದ್ದೀವಿ. ಯಾರೋ ಒಬ್ಬರನ್ನ ಕರೆದ್ರಾಗತ್ತೆ ಅಂತ ಮಾಡಿಲ್ಲ. ಪರಮಪೂಜ್ಯ ಜಗದ್ಗುರುಗಳಿದ್ದಾರೆ, ಇತರ ಪೂಜ್ಯರಿದ್ದಾರೆ. ಅವರ ಶಕ್ತಿ, ಅವರ ಜ್ಞಾನ, ಇದರ ಬಗ್ಗೆ ಎಲ್ಲ ನಿಮ್ಗೊಂದು ಅಂದಾಜಿದೆ. ಆದರೆ ಇವತ್ತು ಡಾಕ್ಟರ್ ಕವಿತಾ ಮಿಶ್ರಾ ಅವರು ಬಂದಿದ್ದಾರೆ. ಮೈಸೂರಿಗೆ ಬರೋದಕ್ಕೆ ರಾತ್ರಿ ಅವರು ಮೈಸೂರಿಗೆ ಬಂದು ತಲುಪಿರೋದು ಬೆಳಗಿನ ಜಾವ 2:45 ಗಂಟೆಯಲ್ಲಿ. ನಿನ್ನೆ ಬೀದರ್ನಿಂದ ಹೊರಟು ಕಾರಲ್ಲಿ ಪ್ರಯಾಣ ಮಾಡಿ ಹತ್ತತ್ರ 800 ಕಿಲೋಮೀಟರ್ ಪ್ರಯಾಣ ಮಾಡಿಕೊಂಡು ಮೈಸೂರಿಗೆ ಬಂದಿದ್ದಾರೆ. ಅದಷ್ಟೇ ಅಲ್ಲ, ಈ ರಾಷ್ಟ್ರ ಗೌರವಿಸಬೇಕಾದ ಕೃಷಿ ತಜ್ಞ, ಒಬ್ಬರು ಕಂಪ್ಯೂಟರ್ ಇಂಜಿನಿಯರ್, ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದವರು. ಯಾವಾಗಲೂ ಒಂದು ಸಲ ನಿರ್ಧಾರ ಮಾಡಿ ನಾನು ಬೇಸಾಯ ಮಾಡಬೇಕು, ಕೃಷಿ ಮಾಡಬೇಕು ಅಂತ ಊರಿಗೆ ವಾಪಸ್ ಬಂದು ಅವ್ರ ಕಥೆ ನೀವು ಅವ್ರ ಬಾಯಲ್ಲಿ ಕೇಳಬೇಕು. ಯಾರಿಗಾದ್ರೂ ಒಂದು ಗಳಿಗೆ ನಾವು ಬೇರೆದೊಂದು ಪ್ರಪಂಚಕ್ಕೆ ಹೋಗ್ಬಿಡ್ತೀವಿ. ನಾನು ಬಹಳ ಸಲ ಅವ್ರ ಭಾಷಣ ಕೇಳ್ತೀನಿ. ಬಂಜರ ಭೂಮಿ, ಬೇಕಾದಷ್ಟು ಬೋರ್ಗಳು ಹಾಕಿಸ್ತಾರೆ, ಇರೋ ದುಡ್ಡೆಲ್ಲ ಖಾಲಿ ಆಗ್ಬಿಡುತ್ತೆ, ಕೈಯಲ್ಲಿ ₹1 ಇರೋದಿಲ್ಲ. ಕೊನೆ ಬೋರ್ ಹಾಕ್ಸಿರುವಾಗ ಭೂಮಿಯ ಮಣ್ಣನ್ನು ಕೈಯಲ್ಲಿ ಇಟ್ಕೊಂಡು, ಅವ್ವ ನಾನ್ ನಿನ್ನ ನಂಬಿನಿ, ಈಗ ಮೋಸ ಮಾಡ್ಬೇಡ ಅಂತ ಬೋರ್ವೆಲ್ ಅಲ್ಲಿ ಹೊಡಿತಾ ಇದ್ರೆ ಮಣ್ಣನ್ನು ಕೈಯಲ್ಲಿ ಹಿಡ್ಕೊಂಡಿರ್ತಾರೆ. ನಾನ್ ನಿನ್ ಕೈ ಬಿಡೋದಿಲ್ಲ ತಾಯಿ, ನನ್ನನ್ನು ಕಾಪಾಡು. ಬರೀ 1.5 ಇಂಚ್ ನೀರು ಬರ್ತದೆ. ಕವಿತಾ ಅವ್ರು ಹೇಳ್ತಾರೆ, ಅವತ್ತಿನಿಂದ ನಾನು ಮಣ್ಣನ್ನು ಕೈ ಬಿಡಲಿಲ್ಲ, ಮಣ್ಣು ನನ್ನನ್ನು ಕೈ ಬಿಡಲಿಲ್ಲ. ನಾನು ಈಗ ಕೋಟಿಗಳಲ್ಲಿ ಮಾತಾಡುವಷ್ಟು ರೈತ ಶ್ರೀಮಂತೆ ಆಗಿದ್ದೀನಿ ಅಂತ ಒಬ್ಬ ಅದ್ಭುತವಾದ ಮಹಿಳೆ ಮೈಸೂರಿನಲ್ಲಿ ಅವ್ರ ಭಾಷಣ ಕೇಳಬೇಕು. ಕಾರ್ಯಕ್ರಮಗಳು ನಡೀತವೆ ಸರ್, ಬಹಳ ಕಾರ್ಯಕ್ರಮಗಳು ನಡೀತವೆ. ನೀವು ಬಂದ್ರಿ, ಜಿ ಟಿ ದೇವೇಗೌಡರು ನೋಡ್ಬೇಕು, ಲಲಿತಕ್ಕ ನಿಮ್ಗೆ ನೋಡ್ಬೇಕು, ಕಾಣಿಸ್ಕೊಂಡು ವಾಪಸ್ ಹೋಗ್ಬಿಡೋದು ಅಲ್ಲ. ಅದಕ್ಕಾಗಿ ಒಂದು ಕಾರ್ಯಕ್ರಮ ಮಾಡಿಲ್ಲ. ಕಾಣಿಸ್ಕೊಳ್ಳೋದು ಹೊರಗಡೆ ಆಗಿಲ್ಲ, ಅಲ್ಲೇ ನಿಲ್ಲಿಸ್ಬಿಡ್ಬೋದಾಗಿತ್ತು. ಅವ್ರನ್ನ ಒಂದು ಶಾಮಿಯಾನ ಹಾಕ್ಬಿಟ್ಟು ಕೂರಿಸ್ಬಿಟ್ಟಿದ್ರೆ ನೀವೇ ಬಂದು ಹೂನಾರ ಹಾಕ್ಬಿಟ್ಟು ಶಾಲಾ ಹಾಕ್ಸ್ಬಿಟ್ಟು ಹೊರಟೋಗ್ಬಿಡ್ಬೋದಾಗಿತ್ತು. ದಟ್ ಈಸ್ ನಾಟ್ ದಿ ಪರ್ಪಸ್. ನೀವೆಲ್ಲರೂ ಕೇಳಬೇಕು ಒಂದಿಷ್ಟು ಭಾಷಣದಲ್ಲಿ. ಅದರಿಂದಲೇ ಡಾಕ್ಟರ್ ಕವಿತಾ ಮಿಶ್ರಾ ಅವ್ರನ್ನ ಕರೆದಿದ್ದೇವೆ. ಆ ತಾಯಿ ನಮ್ಮದೊಂದು ಮಾತಿಗೆ ಕಟ್ಟು ಬಿತ್ತು, ಅಣ್ಣವರೇ ನಾನು ಒಪ್ಪಿಕೊಂಡೀನಿ, ಅದಕ್ಕಾಗೇ ಬಂದೀನಿ ಅಂತ ನಿನ್ನೆ ಬೀದರ್ನಿಂದ ಹೊರಟು ಇಡೀ ದಿನ ಪ್ರಯಾಣ ಮಾಡಿ ಮಧ್ಯರಾತ್ರಿ 2:45 ಮೈಸೂರಿಗೆ ಬಂದಿದ್ದಾರೆ. ಅವ್ರ ಮಾತು ಕೇಳ್ಬೇಕು, ನೀವು ಕೇಳ್ಬೇಕು ಅವ್ರ ಮಾತು. ಇನ್ನೊಬ್ರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಇದ್ದಾರೆ. ನಮ್ಮ ಜೀವಮಾನ ಕಾಲದಲ್ಲಿ ಒಬ್ಬ ವ್ಯಕ್ತಿ ತೀರ್ಕೊಂಡಾಗ ಕೋಟ್ಯಂತರ ಜನ ವಿಲ 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 ಅಂತ ಒದ್ದಾಡ್ಬಿಟ್ಟಿದ್ದನ್ನು ನಾವು ನೋಡಿರ್ಲಿಲ್ಲ. ಪುನೀತ್ ರಾಜ್ಕುಮಾರ್ ತೀರ್ಕೊಂಡಾಗ ಮಾತ್ರ ಅದನ್ನು ನೋಡಿದ್ದು. ಒಂದು ನಮಗೆ ಸ್ವಲ್ಪ ದೂರ ನೋಡಿ, ಅಲ್ಲೆಲ್ಲೋ ರಾಯಚೂರಿನಲ್ಲಿ ಯಾವುದೋ ಕಾರ್ ಆಕ್ಸಿಡೆಂಟ್ ಆಗ 4 ಜನ ಸತ್ರ ಅಂತಂದ್ರೆ ನಮ್ಗೇನು ಅನ್ಸೋದೇ ಇಲ್ಲ, ಯಾಕಂದ್ರೆ ದೂರ. ಮೈಸೂರಿನಲ್ಲಿ ಆಕ್ಸಿಡೆಂಟ್ ಆಯ್ತು ಅಂದ್ರೆ ನಮ್ಗೇನು ಒಂಚೂರು ಕಲಿತು, ನಮ್ಮ ಬೀದಿಲಿ ಅಂದ್ರೆ ಇನ್ನೂ ಬೇಜಾರಾಗುತ್ತೆ. ಆದ್ರೆ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಇಡೀ ಪ್ರಪಂಚದ ತುಂಬ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೋ ಅವರೆಲ್ಲ ಕರುಳು ಸುಟ್ಟಂಗೆ ಒದ್ದಾಡ್ಬಿಟ್ರು. ಎಂಥ ಅದ್ಭುತವಾದ ಜೀವ. ನಾನು ಬಹಳ ಸಲ ಈ ಹೆಣ್ಮಕ್ಳು ನೋಡಿದಾಗೆಲ್ಲ ಅನ್ಕೋತೀನಿ, ಇಡೀ ನಾಡು ಅಷ್ಟು ದುಃಖಪಟ್ಟಿದೆ ಅಂದ್ರೆ ಅಂಥ ಒಬ್ಬ ಪತಿಯನ್ನು ಕಳೆದುಕೊಳ್ಳುವ ಹೆಣ್ಣುಮಗಳ ದುಃಖ ಅದೆಷ್ಟು ತೀವ್ರವಾಗಿದ್ದಿರಬೇಕು.
ಮತ್ತು ಇಂಥ ದುಃಖದಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸೋದಿದೆಯಲ್ಲ, ಮೌನವಾಗಿ ನಿಭಾಯಿಸೋದಿದೆಯಲ್ಲ, ಅದು ಕಡಿಮೆ ತಪಸ್ಸಲ್ಲ. ಕುವೆಂಪು ಅವರು ಅದಕ್ಕೆ ಇವ್ರನ್ನೆಲ್ಲ ಮನೆಯ ತಪಸ್ವಿನಿ ಅಂತ ಕರೆದಿತ್ತು. ಇದೆಲ್ಲ ತಪಸ್ಸು, ವ್ಯವಹಾರ ಅಲ್ಲ, ತಪಸ್ಸು. ಎಷ್ಟು ಜನ ಕಿರ್ಚಾಡ್ತಾರೆ, ಕೂಗಾಡ್ತಾರೆ, ಕೈ ಕತ್ತರಿಸ್ಕೊತಾರೆ, ಏನೇನೋ ಮಾಡ್ತಾರೆ, ವಿಚಿತ್ರವಾಗಿ ವಿಕಾರವಾಗಿ ಆಡ್ತಾರೆ. ಅದೆಲ್ಲವನ್ನೂ ನೋಡಿಕೊಂಡು ಸಮಸ್ಥಿತಿಯಲ್ಲಿ ಒಬ್ಬ ಮಹಿಳೆ ನಿಭಾಯಿಸಬೇಕು ಅನ್ನೋದಿದೆಯಲ್ಲ, ಈ ನಾಡು ತನ್ನ ಇತಿಹಾಸದುದ್ದಕ್ಕೂ ನೆನಪಿಸಿಕೊಳ್ಳಬೇಕಾದ ಮಹಾನ್ ಚೇತನ ಡಾಕ್ಟರ್ ರಾಜ್ಕುಮಾರ್. ಇತಿಹಾಸದುದ್ದಕ್ಕೂ ನೆನಪಿಸಿಕೊಳ್ಳಬೇಕಾದ ಹಲವಾರು ವರ್ಷಗಳ ಕಾಲ ತಪಸ್ಸು ಮಾಡಿ ಪಡ್ಕೊಂಡಂತ, ಕನ್ನಡ ಮಾತೆ ತಪಸ್ಸು ಮಾಡಿ ಪಡ್ಕೊಂಡಂತ ಪುಣ್ಯಪುರುಷ ಡಾಕ್ಟರ್ ರಾಜ್ಕುಮಾರ್. ಆ ಮನೆಯ ಸೊಸೆ, ಆ ಮನೆಯ ಗೌರವವನ್ನೂ ಕಾಪಾಡ್ಕೋಬೇಕು, ತನಗಾಗಿರುವ ನಷ್ಟವನ್ನು ಅವಳಿಗಚ್ಕೊಂಡು ತಡ್ಕೋಬೇಕು. ಅದರಿಂದ ಆ ಹೆಣ್ಮಗಳನ್ನ ಎಷ್ಟು ಜನ ಕನ್ನಡ ನಾಡಿನ ಜನ ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ಸೋದರಿ, ನಮ್ಮ ಮನೆ ಮಗಳು ಅಂತ ಪ್ರೀತಿಸಿದ್ರಲ್ಲ, ಆ ಹೆಣ್ಮಗಳನ್ನ ನೀವು ನೋಡ್ಬೇಕು ಅಂತ ಕರೆದಿದ್ದೀನಿ. ಪುನೀತ್ ಅಶ್ವಿನಿ ರಾಜ್ಕುಮಾರ್ ಬಂದಿದ್ದಾರೆ. ಅಶ್ವಿನಿ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಬರಬೇಕಾಗಿತ್ತು. ಹೆಮ್ಮೆ ಅಲ್ವಾ? ಒಬ್ಬ ಹೆಣ್ಮಗಳು ಇಡೀ ರಾಜ್ಯದ ಕಾರ್ಯಾಂಗದ ಮುಖ್ಯಸ್ಥೆ, ಒಂದು ಇಡೀ ರಾಜ್ಯದ ಲಕ್ಷಾಂತರ ನೌಕರರಿರುವಂತಹ ಇಡೀ ಕಾರ್ಯಾಂಗದ ಮುಖ್ಯಸ್ಥೆ ಬರಬೇಕಾಗಿತ್ತು. ಇವತ್ತು ಪ್ರಧಾನಮಂತ್ರಿಯವರ ಜೊತೆ ಮೀಟಿಂಗ್ ಇದ್ದಿದ್ರಿಂದ ಮಾನ್ಯ ಜಿ ಟಿ ದೇವೇಗೌಡರು ಹೇಳಿದಾಗ ಬಂದೇ ಬರ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಆದ್ರೆ ಇವತ್ತು ಅನಿವಾರ್ಯವಾಗಿ ಅವರಿಗೆ ಬರೋಕ್ಕಾಗಲಿಲ್ಲ. ಇರ್ಲಿ, ಅವ್ರ ಸಂದೇಶ ಕಲಿಸಿದ್ದಾರೆ. ನನಗೆ ಇನ್ನೊಬ್ಬರು ನಾವೆಲ್ಲ ಪ್ರೀತಿಸುವ, ಗೌರವಿಸುವ ಹೆಣ್ಮಗಳು ನಮ್ಮ ಸೌಮ್ಯ ರಮೇಶ್ ಇದ್ದಾರೆ ವೇದಿಕೆ ಮೇಲೆ. ಮೈಸೂರಿನಲ್ಲಿ ಬೆಳೆದ ಹೆಣ್ಮಕ್ಳು, ಮೈಸೂರಿನ ಸ್ಕೂಲ್ಗಳಲ್ಲಿ ಓದಿದವರು, ಮೈಸೂರಿನೆಲ್ಲ ಚೆನ್ನಾಗಿ ಓಡಾಡಿದಂತ ಹೆಣ್ಮಗಳು, ಮೈಸೂರಿನ ಪ್ರೀತಿಸುವಂತ ಹೆಣ್ಮಗಳು, ಅಸಾಧಾರಣವಾದ ಶಕ್ತಿ ಸಾಮರ್ಥ್ಯ ಇರುವಂತ ಹೆಣ್ಮಗಳು. ನಾನು ಹೇಳಿದೆ, ನಿಮ್ಗೆ ಎಷ್ಟೇ ದೊಡ್ಡ ಬುದ್ಧಿ, ಜಾಸ್ತಿ ಬುದ್ಧಿ ಇದ್ರು ರಾಜಕಾರಣ ಲೆಕ್ಕ ಹಾಕಬೇಡಿ, ಪ್ರೀತಿ ಅಷ್ಟೇ. ಜಿ ಟಿ ದೇವೇಗೌಡರ ಕುಟುಂಬದ ಮೇಲಿನ ಪ್ರೀತಿ. ಡಾಕ್ಟರ್ ಸೌಮ್ಯ ರಮೇಶ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತುಂಬಾ ಸಂತೋಷ ಆಗಿದೆ ಸೌಮ್ಯ, ತುಂಬಾ ಸಂತೋಷ ಆಗಿದೆ. ಪೂಜ್ಯ ಮಹಾಸ್ವಾಮಿಗಳವರಿದ್ದಾರೆ, ಅವ್ರನ್ನ ಕುರಿತು ನಾನು ಮಾತಾಡಿದ್ರೆ ಇನ್ನೊಂದು ದಿವಸ ಆಗ್ಬಿಡುತ್ತೆ ಅಂತ ನಾನು ಮಾತಾಡ್ತಿಲ್ಲ. ಮಧ್ಯಾಹ್ನ ಖ್ಯಾತ ಕಥಕ್ ಕಲಾವಿದೆ, ಈ ನಾಡು ಅಥವಾ ಈ ರಾಷ್ಟ್ರ ಹೆಮ್ಮೆ ಪಡಬಹುದಾದ ಬಹಳ ದೊಡ್ಡ ಕಲಾವಿದೆ ಡಾಕ್ಟರ್ ನಿರುಪಮಾ ಮತ್ತು ರಾಜೇಂದ್ರ, ಅವರಿಬ್ಬರು ಸತಿಪತಿಯರು. ಅವರ ತಂಡದ ಒಂದು ಅದ್ಭುತವಾದ ನೃತ್ಯ ಕಾರ್ಯಕ್ರಮ ಇದೆ. ನೀವು ತಪ್ಪಿಸ್ಕೊಂಡು ನೀವು ಮಿಸ್ ಮಾಡ್ಕೊತೀರ ಅಷ್ಟೇ. ನಿಮಗೆ ಬೇರೆ ಕೆಲಸ ಇದೆ ಅಂದ್ರೆ ಇದನ್ನ ನೋಡಕ್ಕಾಗಲ್ಲ. ಅಂಥದ್ದೊಂದು ಅದ್ಭುತವಾದ ಕಾರ್ಯಕ್ರಮ ನೀವು ನೋಡ್ಲೇಬೇಕು. ಮೈಸೂರಿಗೆ ಅವರು ದಸರಾ ಸಮಯದಲ್ಲೂ ಯಾವಾಗಲೂ 1-2 ಸಲ ಬಂದಿದ್ದಿರ್ಬೇಕು. ನೀವು ಆ ಕಾರ್ಯಕ್ರಮವನ್ನು ನೋಡಿದ್ರೆ ಇದು ನಾವು ನೋಡಿದ ವೇದಿಕೆ ಅಂತ ಭಾವಿಸೋದೇ ಇಲ್ಲ. ಅವರ ಕಾರ್ಯಕ್ರಮ ಶುರು ಆದ್ಮೇಲೆ ಇದು ಬೇರೆದೇ ಒಂದು ಹೊಸ ಲೋಕ ಸೃಷ್ಟಿಯಾಗಿದೆ. ಅದೊಂದು ಪ್ರಸಂಗ ನಾನು ಹೇಳ್ಬಿಡ್ತೀನಿ. ನಮ್ಮ ಮೈಸೂರು ಯೂನಿವರ್ಸಿಟಿ ಸೆಂಟಿನರಿ ಆದಾಗ ಡಾಕ್ಟರ್ ಕೆ ಎಸ್ ರಂಗಪ್ಪನವರು ಇಲ್ಲಿದ್ದಾರೆ, ಅವರು ವೈಸ್ ಚಾನ್ಸಲರ್ ಆಗಿದ್ರು. ನನ್ನನ್ನು ಕಲ್ಚರಲ್ ಕಮಿಟಿ ಚೇರ್ಮನ್ ಮಾಡಿದ್ರು. ನಾವು ಮೈಸೂರು ಯೂನಿವರ್ಸಿಟಿಯ ನಮ್ಮ ಓಪನ್ ಏರ್ ಥಿಯೇಟರ್ನಲ್ಲಿ ನಿರುಪಮಾ ರಾಜೇಂದ್ರ ಅವರ ನೃತ್ಯ ಏರ್ಪಾಡು ಮಾಡಿದ್ವಿ. ಅವಾಗ ಅವ್ರು ಬಂದಿದ್ರು. ಅವ್ರ ನೃತ್ಯ ಒಂಚೂರು ನಡೀತಾ ಇತ್ತು. ಆವಾಗ ಅದೆಲ್ಲೋ ಮೂಲೆಯಲ್ಲಿ ಒಂದಷ್ಟು ಜನ ಹುಡುಗರು ಸುಮ್ಮನೆ ಜೋರಾಗಿ ತಿರುಗ್ತಾ ಇತ್ತು. ಅವ್ರಿಗಿನೇನಿಲ್ಲ, ಏನಾದ್ರು ತರಲೆ ಮಾಡಿ ನಾಡು ಮಾಡ್ಬೇಕು. ಒಂದಷ್ಟು ಜನ ತಿರುಗ್ತಾ ಇತ್ತು. ನಿರುಪಮಾ ಸ್ಟೇಜ್ ಮೇಲೆ ಬಂದ್ರು. ಒಂದೇ ಒಂದು ನಿಮಿಷ ನನಗೆ ಮೈಕ್ ಕೊಡಿ, 1 minute ಹೇಳಿದ್ರು. 1 ನಿಮಿಷ ಮಾತಾಡ್ತೀನಿ ಅಣ್ಣ, 1 ನಿಮಿಷ. ಇವತ್ತು ನಿರುಪಮ ಹೇಳಿದ ಮಾತು, ಇವತ್ತು ಬೆಳಗ್ಗೆ ನನ್ನ ತಂದೆ ತೀರ್ಕೊಂಡ್ರು. ಐ ಲಾಸ್ಟ್ ಮೈ ಫಾದರ್ ಜಸ್ಟ್ ಇನ್ ದ ಮಾರ್ನಿಂಗ್ ಟುಡೇ.
ಅಲ್ಲಿಂದ ಸ್ಮಶಾನಕ್ಕೆ ಹೋಗಿ ಅಂತ್ಯ ಸಂಸ್ಕಾರ ಮುಗಿಸಿ ನೇರವಾಗಿ ಇಲ್ಲಿಗೆ ಬಂದಿದ್ದೇನೆ. ದಿಸ್ ಈಸ್ ಮೈ ಕಮಿಟ್ಮೆಂಟ್. ನಿಮ್ಮ ಇಷ್ಟ, ಬೇಕಾದ್ರೆ ನೋಡಿ ಬೇಡ. ನಮಸ್ಕಾರ ಹಾಕ್ಬೇಕಲ್ವಾ ಆ ಮಹಿಳೆಗೆ. ಅಂಥ ಅದ್ಭುತವಾದ ಆ ವೇದಿಕೆ ಮೇಲೆ ರಾಧಾಕೃಷ್ಣರ ಲೀಲಾವಿಲಾಸ ತೋರಿಸಿದ್ರು. ಆ ಹೆಣ್ಮಗಳ ಎದೆಯಲ್ಲಿ ಅಂಥದ್ದೊಂದು ದುಃಖ ಇದೆ ಅಂತ ಯಾರಿಗೂ ಅನ್ನಿಸ್ತಿಲ್ಲ. ನಮ್ಮೆಲ್ಲರ ಸಂಕಟಗಳನ್ನ ಮೀರೋದು ಅಂತ ಹೀಗೆ. ನಾನು ಅದಕ್ಕೆ ಲತ್ತಕ್ಕವ್ರ ಬಗ್ಗೆ ತುಂಬಾ ಮಾತಾಡ್ಬೇಕು ನಾನು, ಆದ್ರೆ ಮಾತಾಡೋದು ಸಮಯ ಇಲ್ಲ. ತಮಗಿರುವ ಎಲ್ಲ ಬೇಗುದಿಯನ್ನು ಮೀರಿ ಲತ್ತಕ್ಕ ಯಾವಾಗಲೂ ನಗ್ತಾ ಇರ್ತಾರೆ. ಸಹಕಾರ ಕ್ಷೇತ್ರಕ್ಕೆ ಬಂದ್ರು, ಬರಲೇಬೇಕು ಅಂತ ಏನು ಅರ್ಜಿ ಹಾಕೊಂಡಿರ್ಲಿಲ್ಲ. ಜನ ಸಹಜವಾಗಿ ಎಂತಾರೆ, ಜಿ ಟಿ ದೇವೇಗೌಡರು ಮನೆಯವರಲ್ವಾ, ಕೈ ಹಾಕೋದು ಕೆಲಸ ಆಗ್ಬಿಡ್ತದೆ ಅಂತ. ಅಲ್ಲ, ನಾನು ಕೇಳಿದೆ ಅದೇನು ಅಷ್ಟು ಸುಲಭವಾಗಿ ಆಗ್ಬಿಡ್ತಾ ಅಂತ. ಇಲ್ಲ, ಹುಣಸೂರಿನಲ್ಲಿ ಶ್ರೀಲಕ್ಷ್ಮಿ ಮಹಿಳಾ ಪತ್ತಿನ ಸಹಕಾರ ಸಂಘ ಅಂತ ಮಾಡಕ್ ಹೋದಾಗ ಬೀದಿ 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 ಮನೆ 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 ತಿರುಗಿದೀವಿ. ತಿರುಗಿ 4,000 ಜನ ಮೆಂಬರ್ಸ್ ಮಾಡಿದೀವಿ. ಆ ಕಾಲದಲ್ಲಿ 1 ಕೋಟಿ ರೂಪಾಯಿ ಶೇರ್ ಸಂಗ್ರಹ ಮಾಡಿದೀವಿ. ಮಾಡಿ ಒಂದು ಅದ್ಭುತವಾದ ಸಹಕಾರ ಸಂಘ ಬೆಳೆಸಿ ಪ್ರತಿ ತಿಂಗಳು ಅದಕ್ಕೆ ಲಾಭ ಬರೋ ಮಾಡಿ, ಮೊದಲನೇ ವರ್ಷದಲ್ಲಿ ಅದಕ್ಕೆ 19 ಲಕ್ಷ ಲಾಭ ಬರೋ ಮಾಡಿ, ಈ ಹೆಣ್ಮಕ್ಳಿಗೆ ಒಂದು ಉಡದ ಹಿಡಿತಾ ಇರುತ್ತೆ. ಸಾಮಾನ್ಯವಾಗಿ ಅವ್ರು ಕಚ್ಕೊಳ್ಳಲ್ಲ, ಕಚ್ಕೊಬಿಟ್ರು ಗಟ್ಟಿ ಕಚ್ಬಿಡ್ತಾರೆ. ಅಂಥದ್ದೊಂದು ಗಟ್ಟಿಯಾದ ಹಿಡಿತಾ ಇರ್ತಾರೆ. ಎಷ್ಟು ಸಾಫ್ಟ್ ಆಗಿ ಮೃದುವಾಗಿ ಕಾಣಿಸ್ತಾರೋ ಅಂತರಂಗದಲ್ಲಿ ಆ ಥರ ಗಟ್ಟಿಯಾಗಿ ಹಿಡ್ಕೊಳ್ಳುವಂತ ಒಂದು ಗುಣ ಇರುತ್ತೆ. ಆ ಸಹಕಾರ ಸಂಘ ಕಟ್ಟಿದ್ರು, ಬೆಳೆಸಿದ್ರು. ಇವತ್ತು ಕೂಡ ಲಾಭದಲ್ಲಿ ಚೆನ್ನಾಗಿ ನಡೆಯುವಂಥ ಸಹಕಾರ ಸಂಘ ಅದು. ಅದಾದ್ಮೇಲೆ ರಾಜ್ಯ ಮಟ್ಟದಲ್ಲಿ ಸಹಕಾರ ಮಂಡಲದಲ್ಲಿ ಕೆಲಸ ಮಾಡಿದ್ರು. ಅಲ್ಲಿಯೂ ಅದ್ಭುತವಾದ ಕೆಲಸ ಮಾಡಿದ್ರು. ಮಲ್ಲೇಶ್ವರಂನಲ್ಲಿ ಈ ಪತ್ತಿನ ಸಹಕಾರ ಮಹಾಮಂಡಲದ ಒಂದು ಅದ್ಭುತವಾದ ಬಿಲ್ಡಿಂಗ್ ತಾವೇ ನಿಂತುಕೊಂಡು ತಮ್ಮ ಮನೆ ಕಟ್ಟಿಸಿದ್ರು. ಇವೆಲ್ಲವೂ ಅವರ ಸಾಧನೆಗಳು. ನಾನು ಅದನ್ನೆಲ್ಲ ವಿವರವಾಗಿ ಹೇಳೋದಿಲ್ಲ. ಸನ್ಮಾನ್ಯ BL ಲಕ್ಕೇಗೌಡರ ಹೆಸರಲ್ಲಿ ಕೊಡಮಾಡುವ ಪ್ರಶಸ್ತಿ ಅವರು ಬಂದಿದೆ. ನಮ್ಮ ಮಂಡ್ಯದ ಕರ್ನಾಟಕ ಸಂಘದ ಜಯಪ್ರಕಾಶ್ ಗೌಡರಿದ್ದಾರೆ. ಅವರು ಕರ್ನಾಟಕ ಸಂಘದಲ್ಲಿ ಇನ್ಸ್ಟಿಟ್ಯೂಟ್ ಮಾಡಿರುವಂಥ ಪ್ರಶಸ್ತಿ ಅದು. ಮಂಡ್ಯದ ಸಹಕಾರಿ GS ಬೊಮ್ಮೇಗೌಡರ ಹೆಸರಿನಲ್ಲಿ ಬರುವಂಥ ಸಹಕಾರಿ ರತ್ನ ಪ್ರಶಸ್ತಿ ಲಲಿತಕ್ಕ ಅವರಿಗೆ ಸಂದಿದೆ. ಮತ್ತೆ ಕರ್ನಾಟಕ ರಾಜ್ಯ ಕೊಡಮಾಡುವಂಥ ರಾಜ್ಯ ಮಟ್ಟದ ಸಹಕಾರ ರತ್ನ ಪ್ರಶಸ್ತಿ ಕೂಡ ಅವರಿಗೆ ಬಂದಿದೆ. ಇವೆಲ್ಲ ನೆಪಗಳಷ್ಟೇ, ಇವೆಲ್ಲ ನೆಪ. ಈ ನೆಪದಲ್ಲಿ ಅವರ ಸೌಜನ್ಯವನ್ನ, ಬಹಳ ಜನರಿಗೆ ಅವರು ಕೊಟ್ಟ ಸಾಂತ್ವನವನ್ನ, ಸಮಾಧಾನವನ್ನ, ಪ್ರೀತಿಯನ್ನ, ಎಷ್ಟೊಂದು ಸಾವಿರ ಜನಕ್ಕೆ ಅವರು ಪ್ರೀತಿ, ಸಮಾಧಾನ, ಸಹಕಾರ ಕೊಟ್ಟಿದ್ದಾರಲ್ಲ, ಇದೆಲ್ಲದಕ್ಕೂ ಸಾರ್ವಜನಿಕವಾಗಿ ಒಂದು ಕೃತಜ್ಞತೆ ಹೇಳಬೇಕು, ಸಾರ್ವಜನಿಕವಾಗಿ ಒಂದು ಅಭಿನಂದನೆ ಹೇಳಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡ್ಕೊಂಡಿದ್ದೇವೆ. GT ದೇವೇಗೌಡರು ಆವಾಗಲೇ ಹೇಳಿದ್ರು, ನಾನು ಸ್ಟೇಜ್ ಮೇಲೆ ಕೂತ್ಕೊಳ್ಳೋದಿಲ್ಲ, ನಾನು ಕೆಳಗಡೆ ಕೂತ್ಕೋತೀನಿ. ನಾನು ಸ್ಟೇಜ್ ಮೇಲೆ ಕೂತ್ಕೊಬಿಟ್ರೆ ನಂದು ಕಾರ್ಯಕ್ರಮ ಅಂತ ಅನಿಸ್ಬಿಡ್ತದೆ, ನಾನು ಕೆಳಗಡೆ ಕೂತ್ಕೊಬಿಡ್ತೀನಿ ಅಂತ. ನಾನು ಹೇಳಿದೆ, ಕೆಳಗಡೆ ಕೂತ್ಕೊಂಡ್ರೆ ನ್ಯೂಸೆನ್ಸ್ ಜಾಸ್ತಿ, ನೀವು ಮೇಲೆ ಕೂತ್ಕೊಬಿಡಿ, ಅಟ್ಲೀಸ್ಟ್ ಮಾತಾಡೋದಿಲ್ಲ ಅಂತ. ಅಲ್ಲೂ ಮಾತಾಡ್ತಾರೆ. ಈ ಕೆಳಗಡೆ ಕೂತ್ಕೊಬಿಟ್ರೆ ತಹಸೀಲ್ದಾರ್ ಒಂದು ಫೋನ್ ಮಾಡ್ಬೇಕಾಗಿತ್ತು ಅಂತ ಬಂದು ಹೇಳ್ಬಿಡ್ತಾರೆ. ಆಮೇಲೆ ಅವ್ರು ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಜನ ಸೇರ್ಬಿಡ್ತಾರೆ. ನಾವು ಅದರಿಂದ ಅವರು ಸ್ಟೇಜ್ ಮೇಲೆ ಈ ಗಣ್ಣವರಪ್ಪ ಆದ ತಕ್ಷಣದಲ್ಲಿ ಮೇಲೆ ನಿಂತ್ಕೊತಾರಲ್ಲ, ಹಾಗೆ ಅವ್ರು ಮೇಲೆ ನಿಂತ್ಕೊಂಡ್ರೆ ಎಲ್ಲ ಅವ್ರ ಹತ್ರಕ್ಕೆ ಹೋಗ್ತಾರೆ ಅಂತ. ಅದರಿಂದ ಅವ್ರನ್ನ ಜನರಿಂದ ಮತ್ತು ಜನರನ್ನ ಅವರಿಂದ ಪಾರ್ ಮಾಡೋಕ್ಕಾಗಿ ಅವರು ಸ್ಟೇಜ್ ಮೇಲೆ ಕೂರಿಸ್ಬಿಟ್ಟಿದ್ವಿ ನಾವು. ಈ ಕಾರ್ಯಕ್ರಮ ಒಂದು ಶುದ್ಧವಾದ, ನಿರ್ಮಲವಾದ, ಪರಿಶುದ್ಧವಾದ ಪ್ರೀತಿಯಿಂದ ನಡೀತಾ ಇರುವಂತ ಕಾರ್ಯಕ್ರಮ. ಯಾವ ರಾಜಕಾರಣದ ಅರ್ಥವೂ ಇಲ್ಲ ಇಲ್ಲ ಇಲ್ಲ. ಅದಿದ್ದಿದ್ರೆ ನಾನು ಇಲ್ಲಿರ್ತಿರ್ಲಿಲ್ಲ. ನಾವೆಲ್ಲರೂ ಅಕಸ್ಮಾತ್ತಾಗಿಯೂ ರಾಜಕಾರಣದ ಶೇಡ್ನ ಮೇಲೆ ಬೀಳಬಾರ್ದು ಅಂತ ಬದುಕ್ತಿರೋದು. ಆದ್ರೆ ಒಂದು ಪರಿಶುದ್ಧವಾದ ಪ್ರೀತಿಯನ್ನು ತೋರಿಸೋದಕ್ಕೆ ಅವ್ರ ರಾಜಕಾರಣಿ, ಅವ್ರು ಈ ಮನೆಯವರು ಆ ಮನೆಯವರು ಮುಖ್ಯ ಆಗ್ತಾರೆ. ನಾವು ಕಂಡ ಹಾಗೆ, ನಾವು ಗ್ರಹಿಸಿರುವ ಹಾಗೆ ಒಂದು ಬಹಳ ಪ್ರೀತಿಯ ಒಂದು ರೂಪಕ ಲಲಿತಕ್ಕ ಅವರು. ಅದರಿಂದ ಮೈಸೂರಿನ ಜನ ಸಾರ್ವಜನಿಕವಾಗಿ ಈ ಕಾರ್ಯಕ್ರಮವನ್ನು ಮಾಡಿ ಅಭಿನಂದಿಸಿದ್ದಾರೆ. ನೀವೆಲ್ಲರೂ ಬಹಳ ಪ್ರೀತಿಯಿಂದ ನಡ್ಕೊಂಡಿದ್ದೀರಿ, ಭಾಷಣ ಕೇಳ್ತಿದ್ದೀರಿ. ಈ ಒಂದು ವಾರದಿಂದ ಒಂದು ದೊಡ್ಡ ಆತಂಕ ಇತ್ತು. GT ದೇವೇಗೌಡರು ಏನಾದರೂ ಸುಮ್ಮನೆ ಫೋನ್ ಮಾಡಿ ನೀವು ಬಂದ್ರು ಅಂದ್ರೆ ಒಂದು 50,000 ಜನ ಬಂದ್ರೆ ಕ್ಯಾಂಪಸ್ಸಲ್ಲಿ ಏನು ಮಾಡೋದು ಅಂತ. ಆದರೆ ಅವ್ರನ್ನೂ ಕಂಟ್ರೋಲ್ ಮಾಡಿ ನೀವು ಸಿಕ್ಕಾಪಟ್ಟೆ ಜನನೆಲ್ಲ ಕರಿಬೇಡಿ.
ಇದರಿಂದ ಹೋಗ್ಬೇಕಾದ ಸಂದೇಶ ಒಂದಿದೆ. ವೇದಿಕೆ ಮೇಲೆ ಬಂದಿರುವ ಎಲ್ಲ ಮಹನೀಯರು, ಮಹಾತ್ಮರು, ಸಂತರು, ಪುಣ್ಯಾತ್ಮರು ಕೊಡುವ ಸಂದೇಶ ಇದೆಯಲ್ಲ, ಆ ಸಂದೇಶವೇ ಬಹಳ ಮುಖ್ಯವಾದದ್ದು. ಎಷ್ಟು ಜನ ಸೇರಿದ್ವಿ ಅಂತಿದ್ದಂಗೆ ಅದನ್ನ ಶಕ್ತಿ ಪ್ರದರ್ಶನ ಅನ್ನೋದು ಕಾಣಿಸ್ಬಿಡುತ್ತೆ. ಎಷ್ಟು ಜನ ಅನ್ನೋದಕ್ಕಿಂತ ಯಾವ ಜನ ಬಂದ್ರು ಅನ್ನೋದು ಮುಖ್ಯ. ನೀವೆಲ್ಲರೂ ಪ್ರೀತಿಯಿಂದ ಬಂದಿದ್ದೀರಿ, ಅವರನ್ನು ಅಭಿನಂದಿಸ್ತಿದ್ದೀರಿ. ಆಮೇಲೆ ಮೊದಲೇ ಹೇಳ್ಬಿಟ್ಟಿದ್ದೀವಿ, ಯಾರು ಹಾರ, ತುರಾಯಿ, ಶಾಲು ಗೀಲು ಹೊತ್ಕೊಂಡು ಬಂದು ಅವ್ರಿಗೆ ಹಾಕೋದು ಬೇಡ, ಅದೆಲ್ಲವೂ ಅನಗತ್ಯ ಅಂತ ಹೇಳಿದೀವಿ. ದಯವಿಟ್ಟು ಅದನ್ನ ಯಾರು ಮಾಡಬೇಡಿ. ಆಮೇಲೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ನೀವು ನನ್ನನ್ನು ಆಹ್ವಾನಿಸಿದ್ದೀರಿ, ನಾನು ಸಭೆಗೆ ಬರ್ತಿದ್ದೀನಿ, ನಾನು ಭಾಷಣ ಮಾಡಲ್ಲ ಅಂತ ಹೇಳಿದ್ದಾರೆ. ಅದಂಗೆನೆ, ಒಳ್ಳೆಯವ್ರು ಯಾರು ಭಾಷಣ ಮಾಡಲ್ಲ, ನಮ್ಮಂಥವ್ರು ಮಾಡ್ತಾರೆ. ನಾವು ಭಾಷಣ ಮಾಡೋದು ಬಿಟ್ಟು ಇನ್ನೇನು ಬೇರೆ ಕೆಲಸ ಗೊತ್ತಿರ್ಲಿಲ್ಲ. ಬೇರೆಯವ್ರು ಬೇರೆಲ್ಲ ಕೆಲಸ ಮಾಡ್ತಿರ್ತಾರೆ. ಅವರ ಉಪಸ್ಥಿತಿಯನ್ನ, ಅವರ ಆಗಮನವನ್ನ ಬಹಳ ಪ್ರೀತಿಯಿಂದ ನಾವು ಗೌರವಿಸ್ತಿದ್ದೇವೆ. ಲಲಿತಕ್ಕ ಅವರು ಇಂಥದ್ದೊಂದು ಕಾರ್ಯಕ್ರಮ ನಡೆಯೋದಕ್ಕೆ ಒಪ್ಪಿಕೊಂಡದ್ದಕ್ಕೆ, ಅವರ ಸಂಕೋಚ ಬಿಟ್ಟು ಒಪ್ಪಿಕೊಂಡದ್ದಕ್ಕೆ, ಮತ್ತು ಜಿ ಟಿ ದೇವೇಗೌಡರು ಕೂಡ ಏನೋ ಮಾಡ್ಕೊಂಡು ಹಾಳಾಗೋಗಿ ಅಂತ ಸುಮ್ಮನಾದ್ರಲ್ಲ, ಅದಕ್ಕೆ ಅವರನ್ನ ತುಂಬಾ ಪ್ರೀತಿಯಿಂದ ಅಭಿನಂದಿಸಿ, ನಿಮ್ಮೆಲ್ಲರಿಗೂ ನೀವಿಷ್ಟು ಚೆನ್ನಾಗಿ ಕೂತ್ಕೊಂಡು ಈ ಮಾತುಗಳನ್ನ ಕೇಳ್ಕೊಳ್ಳಲ್ಲ, ನಾನು ಶಿರಬಾಗಿ ಕೇಳ್ಕೊಳ್ಳೋದೇನಂದ್ರೆ, ಶಿರಬಾಗಿ ನಮಸ್ಕಾರ ಮಾಡಿ ಕೇಳ್ಕೊಳ್ಳೋದೇನಂದ್ರೆ, ಪೂಜ್ಯರಿರುವ ಸಭೆ, ಜಗದ್ಗುರುಗಳಿದ್ದಾರೆ, ರಾಮಕೃಷ್ಣಾಶ್ರಮದ ಅಧ್ಯಕ್ಷರಿದ್ದಾರೆ, ಸಂತರಿದ್ದಾರೆ, ಇವರೆಲ್ಲರ ಮಾತುಗಳನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ. ನಮ್ಮ ಊಟ, ತಿಂಡಿ, ಓಡಾಡೋದು ಇವೆಲ್ಲ ಇದ್ದೇ ಇರ್ತವೆ. ಆಮೇಲೆ ಮಧ್ಯಾಹ್ನದ ಕಾರ್ಯಕ್ರಮವನ್ನ ಯಾರು ಮಿಸ್ ಮಾಡ್ಕೋಬೇಡಿ, ಎಲ್ರಿಗೂ ಮತ್ತೊಮ್ಮೆ ಶಿರಬಾಗಿ ನಮಸ್ಕರಿಸಿ, ಲಲಿತಕ್ಕ ಅವರಿಗೆ